ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಾಗೆ ಹೊಸದಾದಂಥ ಒಂದು ನೋಟಿಫಿಕೇಷನ್ ಬಂದಿದೆ. ಅದು ಯಾವ ಕಾರಣಕ್ಕೆ, ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನೀಡಿದಂಥ ಒಂದು ರೀಸೆಂಟ್ ಡಿಸಿಷನ್ ಪ್ರಕಾರ ಫೈನಲ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗಳು ಕೂಡ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಬರೆಯುವಂಥ ಅವಕಾಶವನ್ನು ನೀಡಬೇಕು ಹೇಳುವಂಥ ಕಾರಣಕ್ಕೆ ಈ ಒಂದು ನೋಟಿಫಿಕೇಷನ್ ಬಂದಿದೆ. ಸೊ ನಾವಿಲ್ಲಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಆಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದರೆ ವಿ ಕ್ಯಾನ್ ಫೈಂಡ್ ಇಲ್ಲಿ ಫಸ್ಟ್ ರೋ ಅಲ್ಲೇ ನಿಮಗೆ ಕಾಣುತ್ತೆ ನೋಟಿಫಿಕೇಷನ್ ರಿಗಾರ್ಡಿಂಗ್ ರಿಜಿಸ್ಟ್ರೇಷನ್ ಫಾರ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಫಾರ್ ಫೈನಲ್ ಇಯರ್ ಕ್ಯಾಂಡಿಡೇಟ್ಸ್. ಫೈನಲ್ ಇಯರ್ ಕ್ಯಾಂಡಿಡೇಟ್ಸ್ಗಳು ಮತ್ತು ಇನ್ನೊಂದು ಕ್ಯಾಟಗರಿನೂ ಕೊಟ್ಟಿದ್ದಾರೆ, ಕ್ಯಾಂಡಿಡೇಟ್ಸ್ ವಿತೌಟ್ ಎನ್ರೋಲ್ಮೆಂಟ್ ಸರ್ಟಿಫಿಕೇಟ್ಸ್. ಯಾರಿಗೆ ಎನ್ರೋಲ್ಮೆಂಟ್ ಸರ್ಟಿಫಿಕೇಟ್ ಇನ್ನೂ ಸಿಕ್ಕಲಿಲ್ವೋ ಅಥವಾ ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಳಿಲ್ವೋ ಅಥವಾ ಯಾರು ಬೇರೆ ಜಾಬಲ್ಲಿದ್ದಾರೆ ಅವರು ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಳಿಲ್ಲ ಅಥವಾ ಯಾರು ತಮ್ಮ ಎನ್ರೋಲ್ಮೆಂಟನ್ನು ಸರೆಂಡರ್ ಮಾಡಿದ್ದಾರೆ ಅವರು ಸಹ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಅಪಿಯರ್ ಆಗಬೇಕಂತಂದರೆ ಅಂಡರ್ಟೇಕಿಂಗ್ ಕೊಟ್ಟು ಅಪಿಯರ್ ಆಗ್ಬೋದು, ಅಪ್ಲೈ ಮಾಡ್ಬೋದು ಅಂತ ಹೇಳುವಂಥ ಒಂದು ನೋಟಿಫಿಕೇಷನ್. ಸೊ ಆ ನೋಟಿಫಿಕೇಷನ್ ಏನು ಹೇಳುತ್ತೆ ಅಂತ ನೋಡಿ, ಇಲ್ಲಿ ಡೌನ್ಲೋಡ್ PDF ಅಂತದಲ್ಲ, ಅದನ್ನು ನಾವು ಕ್ಲಿಕ್ ಮಾಡಿದರೆ ವಿ ಗೆಟ್ ದಿಸ್. ಸೊ ಅದನ್ನು ನಾನು ಡೀಟೇಲ್ ಆಗಿ ಲೆಟ್ ಮಿ ಶೋ ಇಟ್ ಹಿಯರ್. ಸೊ ಇವತ್ತಷ್ಟೇ ಆಗಿರುವಂಥ ಒಂದು ನೋಟಿಫಿಕೇಷನ್. ಸೊ ಇಲ್ಲಿ ನೋಡಿ, in the light of the recent direction issued by the Honorable Supreme Court, candidates who do not possess enrollment certificates, so ಯಾರಿಗೆ enrollment certificate ಇಲ್ಲ, as well as those currently in their final semester, ಫೈನಲ್ ಸೆಮಿಸ್ಟರ್ ಇರಬೇಕು, ಅದು 3 year ಕೋರ್ಸ್ ಆದರೂ ಆಗಿರ್ಬೋದು, 5 year ಇಂಟಿಗ್ರೇಟೆಡ್ LLB ಡಿಗ್ರಿ ಕೋರ್ಸ್ ಆದರೂ ಆಗಿರ್ಬೋದು. ಆಯಿತಾ, ಯಾರು ಫೈನಲ್ ಸೆಮಿಸ್ಟರ್ ಇರ್ತಾರೆ ಬಟ್ ಅವರಿಗೆ ಯಾವುದೇ ಬ್ಯಾಕ್ಲಾಗ್ ಇರಬಾರ್ದು, ಯಾವುದೇ ಪೆಂಡಿಂಗ್ ಪೇಪರ್ಸ್ ಇರಬಾರ್ದು ತಮ್ಮ ಹಿಂದಿನ ಸೆಮಿಸ್ಟರ್ಸ್ಗಳಿಂದ. ಅಂದರೆ ಯಾರು ಫೈನಲ್ ಇಯರ್ ಲಾ ಸ್ಟೂಡೆಂಟ್ಸ್ಗಳಿದ್ದಾರೆ, ಫೈನಲ್ ಸೆಮಿಸ್ಟರ್ಸ್ಗಳಿದ್ದಾರೆ, ಒಂದು ಫಸ್ಟ್ ಇದಂದರೆ ದೇ ಶುಡ್ ಬಿ ಇನ್ ಫೈನಲ್ ಇಯರ್ ಹೇಳುವಂಥದ್ದೇ ಒಂದು ಎಲಿಜಿಬಿಲಿಟಿ. ಇನ್ನೊಂದು ನೋ ಬ್ಯಾಕ್ಲಾಗ್ಸ್, ಯಾವುದೇ ಬ್ಯಾಕ್ಲಾಗ್ ಇರಬಾರ್ದು. ಬ್ಯಾಕ್ಲಾಗ್ ತಮ್ಮ ಪ್ರೀವಿಯಸ್ ಸೆಮಿಸ್ಟರ್ಸ್ಗಳಲ್ಲಿ ಬ್ಯಾಕ್ಲಾಗ್ ಇರದೇ ಇದ್ದರೆ ನೌ ದೇ ಆರ್ ಅಲೌಡ್ ಟು ಅಪಿಯರ್ ಫಾರ್ ದಿ ಅಪ್ಕಮಿಂಗ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಬರಿಬೋದು. ಸೊ ಆ ರಿಜಿಸ್ಟ್ರೇಷನ್ ಲಿಂಕ್ ನಾಳೆಯಿಂದ 25 ಸೆಪ್ಟೆಂಬರ್ 2024 ಅಪ್ಲೈ ಆಗುತ್ತೆ. ಸೊ ದೇ ವಿಲ್ ನೀಡ್ ಟು ಸಬ್ಮಿಟ್ ದ ಫಾಲೋವಿಂಗ್ ಅಂಡರ್ಟೇಕಿಂಗ್. ಆದರೆ ಒಂದು ಅಂಡರ್ಟೇಕಿಂಗನ್ನು ನೀಡಬೇಕು. ಅದು ನೀವು ಆನ್ಲೈನ್ ಅಪ್ಲೈ ಮಾಡುವಾಗ ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಆ ಅಂಡರ್ಟೇಕಿಂಗ್ ಏನಿರುತ್ತಲ್ಲ ಅದನ್ನು ಸೆಲ್ಫ್ ಅಟೆಸ್ಟ್, ಸಹಿ ಮಾಡಿ ನೀವೇ ಸೆಲ್ಫ್ ಅಟೆಸ್ಟ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿ ಆನ್ಲೈನ್ ಸಾಫ್ಟ್ ಕಾಪಿಯನ್ನು ಅಂಡರ್ಟೇಕಿಂಗ್ ಇಟ್ಕೊಂಡು ಆನ್ಲೈನಿಗೆ ಅಪ್ಲೈ ಮಾಡುವಾಗ ಅದನ್ನು ಕೂಡ ನೀವು ಇದು ಮಾಡಬೇಕು. ಸೊ ಅಂಡರ್ಟೇಕಿಂಗ್ ಏನು ಹೇಳುತ್ತೆ ಹೇಳುವಂಥದ್ದನ್ನು ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಇದರದ್ದು ವರ್ಡ್ ಇದು ಕೂಡ ನೆಕ್ಸ್ಟ್ ನಾವು ಕಾಣ್ತೇವೆ, ವರ್ಡ್ ಫಾರ್ಮೆಟಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅಲ್ಲಿ ನೆಕ್ಸ್ಟ್ ಇಲ್ಲಿ ಅಂಡರ್ಟೇಕಿಂಗ್ ಅಂತ ಇತ್ತಲ್ಲ, ಡೌನ್ಲೋಡ್ ಅಂಡರ್ಟೇಕಿಂಗ್ ಫಾರ್ಮ್ ಅಂತ ಇಲ್ಲಿ ನಾವು ಡೌನ್ಲೋಡ್ ಅಂಡರ್ಟೇಕಿಂಗ್ ಫಾರ್ಮ್, ಇದು ಆ್ಯಕ್ಚುಲಿ ವರ್ಡಲ್ಲಿರುವಂಥದ್ದು, MS ವರ್ಡ್ ಫಾರ್ಮೆಟಲ್ಲಿ, ಡಾಕ್ ಫಾರ್ಮೆಟಲ್ಲಿರುವಂಥದ್ದು. ಸೊ ಅದನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಲೆಟ್ ಮಿ ಶೋ ಏನು ಅಂಡರ್ಟೇಕಿಂಗ್ ಅಂತ ಹೇಳುವಂಥದ್ದು. ಸೊ ನೋಡಿ, ಸಬ್ಜೆಕ್ಟ್, ಸೊ ನೀವು ಇಟ್ ಹ್ಯಾಸ್ ಟು ಬಿ ಅಡ್ರೆಸ್ ಟು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟ್. ಅಂಡರ್ಟೇಕಿಂಗ್ ಅಂತ ಹೇಗೆ ಬರಿಬೇಕು ಅಂತ ಹೇಳುವಂಥದ್ದು ನೀವೇ ಮಾಡಿಟ್ಕೊಳ್ಳುವಂಥದ್ದು ಇದು. ಸೊ ಸಪ್ರೇಟ್ ವೈಟ್ ಶೀಟಲ್ಲಿ ಇದನ್ನು ನೀವು ವರ್ಡಲ್ಲಿ ಪ್ರಿಂಟ್ ಮಾಡಿಕೊಂಡ್ರೆ ನೋಡಿ, ಇದು ವರ್ಡಲ್ಲಿ ಅವರೇ ಕೊಟ್ಟಿರುವಂಥ ಫಾರ್ಮೆಟ್. ಅಂಡರ್ಟೇಕಿಂಗ್ ಅಂತ ಇದೆ. ಸೊ ಟು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟ್, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ನ್ಯೂ ಡೆಲ್ಲಿ. ಸೊ ನೆಕ್ಸ್ಟ್ ಸಬ್ಜೆಕ್ಟ್ ಏನಂತ, ಅಂಡರ್ಟೇಕಿಂಗ್ ರಿಗಾರ್ಡಿಂಗ್ AIB ಎಲಿಜಿಬಿಲಿಟಿ ಫಾರ್ ಫೈನಲ್ ಇಯರ್ ಲಾ ಸ್ಟೂಡೆಂಟ್ಸ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ವಿತೌಟ್ ಎನ್ರೋಲ್ಮೆಂಟ್ ಸರ್ಟಿಫಿಕೇಟ್. ಸೊ ಇದು ಸೇಮ್ ಇದೆ, ನೀವೇನು ಚೇಂಜ್ ಮಾಡಬೇಕಂತ ಇಲ್ಲ. ಇಲ್ಲಿ ಜಸ್ಟ್ ನೀವು ನಿಮ್ಮ ಹೆಸರು ಹಾಕಿ, ನಿಮ್ಮ ಹೆಸರು ಏನು ಅಂತ ಹೇಳಿ, ನಿಮ್ಮ ತಂದೆ ಹೆಸರು ಸನ್ನ ಡಾಟರಾ ಅಂತ ಹೇಳಿ ಅದನ್ನು ಮೆನ್ಷನ್ ಮಾಡಿ, ಕರೆಂಟ್ಲಿ ರಿಸೈಡಿಂಗ್ ಆ್ಯಟ್ ನಿಮ್ಮ ಅಡ್ರೆಸ್. ಸೊ ಹಿಯರ್ ಬೈ ಡಿಕ್ಲೇರ್ ಆ್ಯಂಡ್ ಕನ್ಫರ್ಮ್ ದ್ಯಾಟ್ ಐ ಆಮ್ ಅಪ್ಲೈಯಿಂಗ್ ಟು ಸಿಟ್ ಫಾರ್ ದ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅಂಡರ್ ಒನ್ ಆಫ್ ದ ಫಾಲೋವಿಂಗ್ ಎಲಿಜಿಬಲ್ ಕ್ಯಾಟಗರೀಸ್. ಸೊ ನೀವು ಅದನ್ನು ಮೆನ್ಷನ್ ಮಾಡಬೇಕು. ಇಲ್ಲಿ 4 ಕ್ಯಾಟಗರಿನ ಕೊಟ್ಟಿದ್ದಾರೆ. ಸೊ ನಿಮ್ಮ ಕ್ಯಾಟಗರಿ ಯಾವುದು ಅಂತ ಮೆನ್ಷನ್ ಮಾಡಿದ್ರೆ ಸಾಕು, ಆಯಿತಾ. ಅದನ್ನು ನೀವು ಉಳಿದಿದ್ದೆಲ್ಲ ಕೂಡ ನೀವು ಇದು ಮಾಡಬೇಕಂತ ಇಲ್ಲ. ನಿಮ್ಮ ಕ್ಯಾಟಗರಿ ಯಾವುದು ಅಂತ ಹೇಳಿ ನೀವು ಅಲ್ಲಿ ಟಿಕ್ ಮಾರ್ಕ್ ಮಾಡಿದರೆ ಸಾಕಾಗತ್ತೆ. ಓಕೆ, ಒನ್ ಆಫ್ ದ ಫಾಲೋವಿಂಗ್ ಎಲಿಜಿಬಲ್ ಕ್ಯಾಟಗರೀಸ್ ಆ್ಯಸ್ ಔಟ್ಲೈನ್ಡ್ ಬೈ ದ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ. ಸೊ ಒಂದು ಕ್ಯಾಟಗರಿ ಯಾವುದು, ಐ ಆಮ್ ಅ ಫೈನಲ್ ಇಯರ್, ಆಯಿತಾ. ಒಂದು ಫೈನಲ್ ಇಯರ್ ಸ್ಟೂಡೆಂಟ್ಗಳು ಹೂ ಆರ್ ಇನ್ ಫೈನಲ್ ಸೆಮಿಸ್ಟರ್, ಈಗ ಸದ್ಯಕ್ಕೆ ಫೈನಲ್ ಸೆಮಿಸ್ಟರ್ ಓದ್ತಿದ್ದಾರೆ,
ಫೈನಲ್ ಸೆಮಿಸ್ಟರ್ ಎಕ್ಸಾಮ್ ಮಾತ್ರ ರಿಮೈನಿಂಗ್ ಇದೆ ಮತ್ತು ಯಾವುದೇ ಬ್ಯಾಕ್ಲಾಗ್ ಇಲ್ಲ ಅಂತ ಹೇಳುವಂಥ ಒಂದು ಕ್ಯಾಟಗರಿ. ಅಥವಾ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಫೈನಲ್ ಸೆಮಿಸ್ಟರ್ ಎಕ್ಸಾಮನ್ನು ಬರೆದಿದ್ದೀರಿ, ರಿಸಲ್ಟಿಗೆ ಕಾಯ್ತಾ ಇದ್ದೀರಿ ಹೇಳುವಂಥ ಇನ್ನೊಂದು ಕ್ಯಾಟಗರಿ ಅವರು. ಅಥವಾ ಎಕ್ಸಾಮ್ ಪಾಸ್ ಆಗಿದೆ ಬಟ್ ಮಾರ್ಕ್ಸ್ ಕಾರ್ಡ್ ಬರಲಿಲ್ಲ, ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಳಿಲ್ಲ. ಐ ಆಮ್ ಅ ಲಾ ಗ್ರ್ಯಾಜುಯೇಟ್ ಹೂ ಹ್ಯಾಸ್ ನಾಟ್ ಯೆಟ್ ಎನ್ರೋಲ್ಡ್ ವಿತ್ ಸ್ಟೇಟ್ ಬಾರ್ ಕೌನ್ಸಿಲ್ ಒಟ್ಟಿಗೆ ಎನ್ರೋಲ್ಮೆಂಟ್ ಆಗಲಿಲ್ಲ. ಐ ಹ್ಯಾವ್ ನಾಟ್ ಒಬ್ಟೈನ್ಡ್ ಮೈ LLB ಡಿಗ್ರಿಯನ್ನು ಕೂಡ ಇನ್ನೂ ಸಿಕ್ಕಿಲ್ಲ. ಸೊ ಹ್ಯಾವ್ ಅಥವಾ ಹ್ಯಾವ್ ನಾಟ್ ಎರಡಕ್ಕೂ ಕೂಡ ಅಪ್ಲೈ ಆಗುತ್ತೆ. ಅಂದರೆ ಒಟ್ಟು ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಳದೆ ಇರೋರು. ಗ್ರ್ಯಾಜುಯೇಷನ್ ಆಗಿದೆ, ಸೆಮಿಸ್ಟರ್ ಕೂಡ ಆಗಿದೆ, ರಿಸಲ್ಟ್ ಕೂಡ ಬಂದಿದೆ, ಬಟ್ ಆ ಡಿಗ್ರಿ ಇನ್ನೂ ಲೈಕ್ ಅಫಿಷಿಯಲಿ ನಿಮಗೆ ಸಿಕ್ಕಲಿಲ್ಲ, ಬಟ್ ಅದಕ್ಕೋಸ್ಕರ ಎನ್ರೋಲ್ಮೆಂಟ್ ಕೂಡ ಆಗಲಿಲ್ಲ ಅಂತ ಹಾಗೆ ಇರೋರು ಯು ಹ್ಯಾವ್ ಒಬ್ಟೈನ್ಡ್ LLB ಡಿಗ್ರಿ ಅಂತಲೂ ಮೆನ್ಷನ್ ಮಾಡ್ಬೋದು, ಐ ಹ್ಯಾವ್ ನಾಟ್ ಒಬ್ಟೈನ್ಡ್ LLB ಡಿಗ್ರಿ ಅಂತ ಕೂಡ ಮೆನ್ಷನ್ ಮಾಡ್ಬೋದು. ಸೊ ಯಾವುದು ಅಪ್ಲಿಕೇಬಲ್ ಅದನ್ನು ನೀವು ಟಿಕ್ ಮಾರ್ಕ್ ಮಾಡಿ. ಅಥವಾ ಇನ್ನೊಂದು ಕ್ಯಾಟಗರಿ ಯಾರಿದ್ದಾರೆ, ಐ ಆಮ್ ಅ ಲಾ ಗ್ರ್ಯಾಜುಯೇಟ್ ಹೂ ಈಸ್ ಕರೆಂಟ್ಲಿ ಎಂಪ್ಲಾಯ್ಡ್, ಅಂದರೆ ಯಾವುದೋ ಬೇರೆ ಎಂಪ್ಲಾಯ್ಮೆಂಟಲ್ಲಿದ್ದಾರೆ, ಅದಕ್ಕೋಸ್ಕರ ಎನ್ರೋಲ್ಮೆಂಟ್ ತೊಗೊಳ್ಳಿಲ್ಲ, ಅಥವಾ ಸರೆಂಡರ್ ಮಾಡಿದ್ದಾರೆ. ಯಾವ ಜಾಬ್ ನಿಮ್ಮದು ಅಂತ ಹೇಳಿ ಕರೆಂಟ್ ಎಂಪ್ಲಾಯ್ಮೆಂಟ್ ಅದ್ರಲ್ಲಿ ಮೆನ್ಷನ್ ಮಾಡಬೇಕು, ಏನೂ ಇಲ್ಲಾಂದರೆ ಹಾಗೆ ಬಿಟ್ಬಿಡಿ. ಆ್ಯಂಡ್ ಹ್ಯಾವ್ ಈದರ್ ನಾಟ್ ಎನ್ರೋಲ್ಡ್ ಆರ್ ಸರೆಂಡರ್ಡ್ ಮೈ ಎನ್ರೋಲ್ಮೆಂಟ್ ಡ್ಯೂ ಟು ಮೈ ಎಂಪ್ಲಾಯ್ಮೆಂಟ್. ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇಫ್ ಐ ಸಿಟ್ ಫಾರ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್. ಸೊ ಇಲ್ಲಿ ಏನಂತಂದರೆ ನೋಡಿ, ಇದ್ರದ್ದು ರಿಸಲ್ಟ್ 6 ತಿಂಗಳ ತನಕ ವ್ಯಾಲಿಡ್ ಇರುತ್ತೆ, ಅಷ್ಟರೊಳಗೆ ನೀವು ಎಕ್ಸಾಮ್ ಪಾಸ್ ಮಾಡ್ಕೊಳ್ಬೇಕು, ಆಯಿತಾ. ಸೊ ಐ ಫರ್ದರ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಆಫ್ಟರ್ ದಿಸ್ 6 month period ಐ ವಿಲ್ ಬಿ ರಿಕ್ವೈರ್ಡ್ ಟು ರೀಅಪಿಯರ್ ಫಾರ್ ದ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಇಫ್ ಐ ವಿಶ್ ಟು ಕಂಟಿನ್ಯೂ ಪ್ರಾಕ್ಟೀಸಿಂಗ್ ಲಾನ ಕಂಟಿನ್ಯೂ ಮಾಡಬೇಕಂತಂದರೆ ನಾನು ಮತ್ತೆ 6 ತಿಂಗಳು ಬಿಟ್ಟು ಮತ್ತೊಂದು ಸಲ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಬರೀಬೇಕಾಗತ್ತೆ ಅಂತ ಹೇಳುವಂಥ ಒಂದು ಅಂಡರ್ಟೇಕಿಂಗ್. ಸೊ ನಿಮ್ಮ ಕ್ಯಾಟಗರಿ ಯಾವುದಂತ ನೋಡಿ ನೀವು ಅದಕ್ಕೆ ಟಿಕ್ ಮಾರ್ಕ್ ಮಾಡ್ಕೊಳ್ಬೋದು. ಯಾಕೆಂದರೆ ಇಲ್ಲಿ ಆರ್ ಅಂತ ಇದೆ. ಸೊ ಇಟ್ಸ್ ಬೆಟರ್. ಕೆಲವೊಂದು ಸಲ ಉಳಿದದನ್ನೆಲ್ಲ ಡಿಲೀಟ್ ಮಾಡ್ಬೋದು, ಬಟ್ ಇಟ್ ಈಸ್ ಆನ್ ಎ ಸೇಫರ್ ಸೈಡು. ಯಾವುದೇ ಕಾರಣಕ್ಕೆ ರಿಜೆಕ್ಟ್ ಆಗಬಾರ್ದು ಅಂತ ಕಾರಣಕ್ಕೆ ಸೇಮ್ ಎಕ್ಸಾಕ್ಟ್ ಹೇಗಿದೆಯೋ ಅದೇ ರೀತಿ ಕೊಡಿ. ನಿಮ್ಮ ಒಂದು ಕ್ಯಾಟಗರಿಯನ್ನು ನೀವು ಇದನ್ನು ಟಿಕ್ ಮಾರ್ಕ್ ಮಾಡ್ಬೋದು. ಉಳಿದದೆಲ್ಲ ಬ್ಲ್ಯಾಂಕ್ ಬಿಟ್ಬಿಟ್ರೆ ಆಯಿತು. ಹಾಗೆ ಇನ್ನು ಐ ಆಲ್ಸೋ ಇನ್ನೂ ಒಂದು ಅಂಡರ್ಟೇಕಿಂಗ್ ಏನಂತಂದರೆ ನೀವು ಸರಿಯಾದ ನಿಜವಾದ ಮಾಹಿತಿ ಕೊಡ್ತೀರಿ, ಅಕ್ಯುರೇಟ್ ಆ್ಯಂಡ್ ಟ್ರೂತ್ಫುಲ್ ಇನ್ಫಾರ್ಮೇಷನ್. ಇದೆಲ್ಲ ಹಾಗೆ ಏನೂ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ಬಾರ್ ಕೌನ್ಸಿಲ್ ಏನು ರೂಲ್ಸ್ ಮಾಡುತ್ತೆ ಅದನ್ನು ಕಂಪ್ಲೈ ಮಾಡ್ತೇವೆ ಅಂತ ಹೇಳುವಂಥದ್ದು. ಸೊ ನನಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಗೊತ್ತಿದೆ. ಅಂದರೆ ನೀವು ಯಾಕೆ ಅಂಡರ್ಟೇಕಿಂಗ್ ಕೊಡ್ತಿದ್ದೀರಿ ಅಂತಂದರೆ ನಿಮ್ಮದು ಎಕ್ಸಾಮ್ ರಿಸಲ್ಟ್ ಇನ್ನೂ ಬರಲಿಲ್ಲ ಅಲ್ವಾ. ಸೊ ರಿಸಲ್ಟ್ ಇನ್ನೂ ಬರದೇ ಇರೋ ಕಾರಣಕ್ಕೆ, ಅಥವಾ ಕೆಲವರು ಎಕ್ಸಾಮ್ ಬರೆಯದೇ ಇರೋರು ಇರ್ತಾರೆ ಫೈನಲ್ ಸೆಮಿಸ್ಟರ್ ಎಕ್ಸಾಮ್ಸು. ಸೊ ಒಂದು ವೇಳೆ ಅದರಲ್ಲಿ ಫೇಲ್ ಆದರೆ ಅಲ್ವಾ, ಆವಾಗ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಸ್ ನೀವು ಪಾಸ್ ಆದರೂ ಸಹ ವ್ಯಾಲಿಡ್ ಆಗೋದಿಲ್ಲ ಅದು. ಅದಕ್ಕೋಸ್ಕರ ನೀವೇನು ಎಕ್ಸಾಮ್ ಬರಿತೀರಿ ಸಬ್ಜೆಕ್ಟ್ ಟು ದ್ಯಾಟ್ ರಿಸಲ್ಟ್ಸ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ನೀವು ಕೂತ್ಕೊಳ್ತಿದ್ದೀರಿ ಹೇಳುವಂಥದ್ದಕ್ಕೆ ಇದು ಅಂಡರ್ಟೇಕಿಂಗ್ ಅಷ್ಟೇ, ಆಯಿತಾ. ಯಾಕೆಂದರೆ ಉಳಿದವರು ಪಾಪ ಯಾರು ಕ್ಲಿಯರ್ ಆಗಿದ್ದಾರೆ, ಸೊ ಅವರಿಗೆ ಯಾವುದೇ ರೀತಿ ಅಂಡರ್ಟೇಕಿಂಗ್ ಇರೋದಿಲ್ಲ. ಬಟ್ ನೀವು ಇನ್ನೂ ನಿಮ್ಮ ಫೈನಲ್ ಸೆಮಿಸ್ಟರ್ ಕ್ಲಿಯರ್ ಆಗದೇ ಇರೋ ಕಾರಣಕ್ಕೆ ದೇ ಆರ್ ಆಸ್ಕಿಂಗ್ ಯು ಟು ಗಿವ್ ದ ಅಂಡರ್ಟೇಕಿಂಗ್. ಸೊ ಸೇಮ್ ಇದನ್ನೇ ನೀವು ವರ್ಡಲ್ಲಿ ಕಾಪಿ ಮಾಡಿ ಅದನ್ನು ನಿಮ್ಮ ಪರ್ಟಿಕ್ಯುಲರ್ ಹೆಸರು ಮಾಹಿತಿಯನ್ನು ಫಿಲ್ ಮಾಡಿ, ನಿಮ್ಮ ಸಿಗ್ನೇಚರು, ನಿಮ್ಮ ಹೆಸರು, ಡೇಟ್, ಯಾವ ಪ್ಲೇಸು ಮತ್ತು ನಿಮ್ಮ ಕಾಂಟ್ಯಾಕ್ಟ್ ಫೋನ್ ಮತ್ತು ಇಮೇಲ್ ನಂಬರು ಕೊಡಬೇಕಾಗತ್ತೆ. ಪ್ಲಸ್ ನೋಡಿ, ನಿಮ್ಮ ಬೇರೆ ಎಲ್ಲ ಸೆಮಿಸ್ಟ್ರದ್ದು ಮಾರ್ಕ್ಸ್ ಕಾರ್ಡೆಲ್ಲ ಕೂಡ ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕು. ಈ ಅಂಡರ್ಟೇಕಿಂಗನ್ನು ಕೂಡ ಸ್ಕ್ಯಾನ್ ಮಾಡ್ಕೊಳ್ಬೇಕು ಮತ್ತು ಸೆಲ್ಫ್ ಅಟೆಸ್ಟ್ ಮಾಡ್ಕೊಳ್ಬೇಕು. ಪ್ಲಸ್ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ಇಫ್ 3 years ಇದ್ದರೆ 1 to 5 ಸೆಮಿಸ್ಟರ್ಸ್ಗಳು, ಅಥವಾ ಫೈನಲ್ ಇಯರ್ ಅಂದರೆ 5 years ಇದ್ದರೆ 1 to 9th ಸೆಮಿಸ್ಟ್ರ್, ಅದನ್ನೆಲ್ಲವೂ ಕೂಡ ನೀವು ನೀಡಬೇಕಾಗತ್ತೆ. ಅಥವಾ ಯಾರು LLB ಪಾಸ್ ಆಗಿದ್ದಾರೆ ಇನ್ನೂ ಸಿಕ್ಕಿಲ್ಲ, ಎನ್ರೋಲ್ಮೆಂಟ್ ಆಗಲಿಲ್ಲ, ಅವರು ಎಲ್ಲ ಸೆಮಿಸ್ಟ್ರ್ಗಳದ್ದು ಕೂಡ ಸ್ಕ್ಯಾನ್ ಕಾಪಿನ ಕೊಡಬೇಕು. ಒಂದು ಪರ್ಟಿಕ್ಯುಲರ್ ಹೇಳ್ತಾರೆ, ಶುಡ್ ನಾಟ್ ಬಿ ಕ್ಲಿಕ್ಡ್, ಅಂದರೆ ಮೊಬೈಲಲ್ಲಿ ಇಮೇಜನ್ನು ಕ್ಲಿಕ್ ಮಾಡಿ ಇಟ್ಕೊಳ್ಬೇಡಿ. ಸರಿಯಾದ ಪ್ರಾಪರ್ ಸ್ಕ್ಯಾನಿಂಗ್ ಹೇಗೆ ಮಾಡ್ತಾರೆ ಡಾಕ್ಯುಮೆಂಟನ್ನು ಅದೇ ರೀತಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಅದರಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರಲ್ಲ, ನೀವು ಆನ್ಲೈನ್ ಅಪ್ಲೈ ಮಾಡುವಾಗ ಏನೇನು ಕ್ಯಾಟಗರಿ, ಹೇಗೆ ಎಷ್ಟು ಫೈಲ್ ಸೈಜ್ ಎಷ್ಟು ಇರಬೇಕು ಅಷ್ಟೇ ಫೈಲ್ ಸೈಜಲ್ಲಿ ಇರುವ ಹಾಗೆ PDF ಫಾರ್ಮೆಟ್ ಆ ರೀತಿಯಲ್ಲಿ ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡು 25th ಯಾವಾಗ ನಿಮಗೆ ಎಲಿಜಿಬಿಲಿಟಿ ಸಿಗತ್ತೆ ಅಪ್ಲೈ ಮಾಡಲಿಕ್ಕೆ ಆ ಸಮಯದಿಂದ ನೀವು ಯು ಕ್ಯಾನ್ ಗೋ ಆನ್ ಅಪ್ಲೋಡಿಂಗ್ ದೀಸ್ ಡಾಕ್ಯುಮೆಂಟ್ಸ್. ಸೊ ಒಂದು ಅಂಡರ್ಟೇಕಿಂಗ್ ರೆಡಿ ಇರಬೇಕು, ಪ್ಲಸ್ ಯು ಶುಡ್ ಕೀಪ್ ಆಲ್ ಯುವರ್ ಮಾರ್ಕ್ಸ್ ಕಾರ್ಡ್ ರೆಡಿ. ಎಲ್ಲ ಮಾರ್ಕ್ಸ್ ಕಾರ್ಡ್ ಕೂಡ ಸ್ಕ್ಯಾನ್ಡ್ ಕಾಪಿಯಲ್ಲಿ ನೀವು
ಅಂಡರ್ಟೇಕಿಂಗ್ನು ಸ್ಕ್ಯಾನ್ ಮಾಡ್ಕೊಂಡಿರಬೇಕು, ಪ್ಲಸ್ ಮಾರ್ಕ್ಸ್ ಕಾರ್ಡ್ಸ್ ಕೂಡ, ಬೇರೆ ಎಲ್ಲ ಸೆಮಿಸ್ಟರ್ಗಳದ್ದು ಮಾರ್ಕ್ಸ್ಗಳನ್ನು ಕೂಡ ಯು ಶುಡ್ ಕೀಪ್ ಇಟ್ ರೆಡಿ. ಎಸ್, ಸೊ ದಿಸ್ ವಾಸ್ ಆಲ್ ಅಬೌಟ್ ಒಂದು ಹೊಸ ನೋಟಿಫಿಕೇಷನ್ ಅಂತಲೇ ಹೇಳ್ಬೋದು. ಸೊ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಇನ್ನೂ ಅದು ಪ್ರಾಕ್ಟಿಕಲ್ ನೀವು ಅಪ್ಲೈ ಮಾಡುವಾಗ ಇನ್ನೂ ಅಲ್ಲಿ ಮಾಹಿತಿ ಕರೆಕ್ಟ್ ನಿಮ್ಗೆ ಅಲ್ಲೇ ಇದು ತೋರಿಸ್ತಾ ಹೋಗುತ್ತೆ, ಅದರಿಂದ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಸೊ ದಿಸ್ ವಾಸ್ ಆಲ್ ಅಬೌಟ್ ಒಂದು ಫೈನಲ್ ಲಾ ಸೆಮಿಸ್ಟರ್ಸ್ಗಳು ಸ್ಟೂಡೆಂಟ್ಸ್ಗಳು, ಫೈನಲ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗಳು ಯಾವ ರೀತಿಯಲ್ಲಿ ಅಂಡರ್ಟೇಕಿಂಗ್ ನೀಡಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳುವಂಥದ್ದು. ಸೊ ಈ ರೀತಿ ವಿಡಿಯೋನ ನೋಡಿದ್ರಲ್ಲ, ಹಾಗೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಲವಾರು ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ವಿವಿಧ ಮಾಹಿತಿಗಳನ್ನು ನೀಡ್ತಾ ಇರ್ತೇವೆ. ನಮ್ಮ ಗ್ರೂಪ್ ಕೂಡ ಇದೆ, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಅಂತ, ಅದನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಹಾಗೆ ನಮ್ಮ ಅಭಿಜ್ಞಾ ಲಾ ಸೀರೀಸ್ ಆ್ಯಪ್ ಅಂತ ಇದೆ, ಅಥವಾ ವೆಬ್ಸೈಟ್ ನೀವು ಕಾಣ್ಬೋದು. ಸೊ ಇದನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಇದ್ರದ್ದು ಇಂಟರ್ಫೇಸ್ ಅಂತ ಹೇಳ್ಬೋದು. ಇಲ್ಲಿ ಬೇರೆ ಬೇರೆ ಕೋರ್ಸಸ್ಗಳಿವೆ, ಫ್ರೀ ಟೆಸ್ಟ್ಗಳಿವೆ, ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಕೋರ್ಸಸ್ಗಳು ಕೂಡ ನಮ್ಮಲ್ಲಿ ಲಭ್ಯ ಇದೆ, ಅದನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಇನ್ನೂ ಒಂದು 50 ದಿನ ಕಂಟಿನ್ಯೂಸ್ಲಿ ವಿ ಆರ್ ಅಪ್ಲೋಡಿಂಗ್ ದ ವೀಡಿಯೋಸ್. ಬೇರೆ ಆ್ಯಕ್ಟ್ ರೀಡಿಂಗ್ ಯಾವ ರೀತಿ ಓದಬೇಕು ಹೇಳುವಂಥದ್ದನ್ನು ಕೂಡ ನಾವು ಅಪ್ಲೈ ಮಾಡ್ತಾ ಹೋಗ್ತೇವೆ. ಸೊ ಆಫರ್ 1,500 ಆಫರ್ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ 5,000ಕ್ಕೆ ಈ ಕೋರ್ಸ್ ಸಿಗುತ್ತೆ. ಕಂಟೆಂಟ್ ಅಥವಾ ಸ್ಯಾಂಪಲ್ ವೀಡಿಯೋಸ್ಗಳನ್ನು ಕೂಡ ಚೆಕ್ ಮಾಡಿ ನೋಡ್ಬೋದು. ಡೌನ್ಲೋಡೇಬಲ್ PDF ನೋಟ್ಸ್ಗಳು ಕೂಡ ಸಿಗ್ತವೆ. ಸೊ ಈಗ ಪ್ರೆಸೆಂಟ್ಲಿ ವಿ ಹ್ಯಾವ್ ಹೊಸ ಕ್ರಿಮಿನಲ್ ಲಾಸ್ಗಳನ್ನು ಸೇರಿಸಿ ವಿ ಆರ್ ಟೀಚಿಂಗ್. ಸೊ ಅದಕ್ಕೋಸ್ಕರ ನಿಮಗೆ ಓಲ್ಡ್ ಕ್ರಿಮಿನಲ್ ಲಾಸ್, ನ್ಯೂ ಕ್ರಿಮಿನಲ್ ಲಾಸ್ಗೆ ಸಂಬಂಧಪಟ್ಟ ಎಲ್ಲ ಸಿಲೆಬಸ್ಸು ಕವರ್ ಆಗುತ್ತೆ. ಪ್ಲಸ್ ಉಳಿದಂಥ 19 ಏನು ಡಿವಿಷನ್ಸ್ ಇದೆ ಅದನ್ನು ಕೂಡ ನಾವು ಕವರ್ ಮಾಡಲಿಕ್ಕಿದ್ದೇವೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಖಂಡಿತವಾಗಿಯೂ ಆ ಆ್ಯಪನ್ನು ಚೆಕ್ ಮಾಡಿ ನೋಡಿ. ಹಾಗೆ ಫ್ರೀ ಟೆಸ್ಟ್ಗಳು ಕೂಡ ಇವೆ. ಫ್ರೀ ಟೆಸ್ಟ್ಗಳು ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಸ್ಗೆ ನಾವು ಪ್ರತಿದಿನ ನೀಡ್ತಾ ಇದ್ದೇವೆ. ಪ್ರಾಕ್ಟೀಸ್ ಟೆಸ್ಟ್ ಅಂತ ಹೇಳಿ ಪ್ರತಿದಿನ 10 ಕ್ವಶನ್ಸ್ಗಳಿರುವಂಥದ್ದು. ಸೊ ಅದನ್ನು ಕೂಡ ಅಟೆಂಪ್ಟ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊಲ್ಯೂಷನ್ಗಳು ಕೂಡ ನಾವು ಕೊಟ್ಟಿದ್ದೇವೆ. ಆ ಸೊಲ್ಯೂಷನ್ಗಳ ಮುಖಾಂತರ ನೀವು ನಿಮ್ಮ ಒಂದು ಯಾವ ರೀತಿ ನಿಮ್ಮ ಪ್ರೋಗ್ರೆಸ್ ಆಗ್ತಾ ಇದೆ ಹೇಳುವಂಥದ್ದು ಅಂದಾಜಾಗುತ್ತೆ. ಸೊ ಇಷ್ಟು ಇವತ್ತಿನ ವೀಡಿಯೋದು ಮಾಹಿತಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ನಮಸ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.